ಮಾಜಿ ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ ಹಿಟ್ ಅಂಡ್ ರನ್ ಪ್ರಕರಣ. ಗಾಯಾಳುವಿನ ಮಂಡಿ ಚಿಪ್ಪು ಒಡೆದ್ರು ಕೂಡ ಹಿಂತಿರುಗಿ ನೋಡದೇನೆ ಅಲ್ಲಿಂದ ಪರಾರಿಯಾಗಿದ್ದಂತ ದಿವ್ಯಾ ಸುರೇಶ್ ಮೇಲೆ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಅದರ ನಡುವೆ ಗಾಯಾಳು ಅನಿತಾ ಅವರ ಕಾಲು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದು ಮನೆಗೆ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಹೇಗಿದೆ ಇವಾಗ ಕಾಲು? ಹಾಂ ಸರ್, ತುಂಬ ಪೇಯ್ನ್ ಇದೆ ಸರ್. ಇನ್ನು ಅವರು ಕಾಲು ಕೆಳಗಡೆ ಬೀಳೋಂಗೆ ಇಲ್ಲ, ನಾವು ಹೇಳೋವರೆಗೂ ಕಾಲನ್ನ ಕೆಳಗಡೆ ಬಿಡೋಂಗಿಲ್ಲ ಅಂತ ಹೇಳಿದ್ದಾರೆ. ತುಂಬ ನೋವಾಗಿದೆ ಸರ್. ಅದು ಅವರು ಕಾರು ಹೊಡೆದಿದ ತಕ್ಷಣನೇ ಓಪನ್ ಆಗಿಬಿಟ್ಟಿದೆ ಮಂಡಿ ಚಿಪ್ಪು. ಬಟ್ ಅಲ್ಲಂದ್ರೆ ಅವತ್ತು ಆಕ್ಸಿಡೆಂಟ್ ಆದಾಗ ದಿವ್ಯಾ ಸುರೇಶ್ ಅವರು ಒಬ್ಬರೇ ಇದ್ರ ಕಾರಲ್ಲಿ? ನೀವು ನೋಡಿದ್ರ ಅಥವಾ ರಿಕ್ವೆಸ್ಟ್ ಮಾಡಿದ್ರ ನಿಲ್ಸೋದಕ್ಕೆ ಏನಾದ್ರು ಹೇಳಿದ್ರ ಅವ್ರಿಗೆ? ಇಲ್ಲ ಸರ್, ನಾವು ಈ ಕಡೆಯಿಂದ ಹೋಗ್ತಾ ಇದ್ವಿ, ನಾಯಿಗಳು ಓಡಿಸ್ಕೊಂಡು ಬಂದ್ವಿ, ಸ್ವಲ್ಪ ರೈಟ್ ಕೇಳಿದ್ವಿ ಅಷ್ಟೇ. ಅವರು ಟರ್ನಿಂಗಲ್ಲಿ ಬಂದು ಹೊಡೆದಿದ್ದು, ಅದು ಕಾರ್ ಬಂದು ಮಂಡಿಗೆ ಹೊಡೆದಿದ್ದು. ಹೊಡೆದ್ಮೇಲೆ ಅದು ಲೇಡಿ ಅಂತ ಗೊತ್ತು, ಬ್ಲ್ಯಾಕ್ ಕಾರ್ ಅಂತ ಗೊತ್ತು. ಬಟ್ ಬಿದ್ದ ಮೇಲೆ ಕೂಕೋತಾ ಇದ್ವಿ, ಕಿರ್ಚಾಡ್ತಾ ಇದ್ವಿ, ಗಾಯ ಆಗಿತ್ತಲ್ವಾ, ತುಂಬ ಕಿರ್ಚಾಡ್ತಾ ಇದ್ವಿ. ಅವ್ರು ನಿಲ್ಸಿಲ್ಲ ಸರ್, ನಿಲ್ಸಿಲ್ಲ. ಅವರು ಹೋಗ್ಬಿಟ್ರು ಹಂಗೇನೆ, ನಿಲ್ಸೇ ಇಲ್ಲ ಅವರು. ಅವ್ರು ಯಾರು ಅಂತಾನೋ ನಮಗೆ ಗೊತ್ತಿರಲಿಲ್ಲ. ನಾವು ಕೇಸ್ ಹಾಕಿ ಅದು ಪೊಲೀಸ್ ಅವ್ರಿಗೆ ಹೇಳಿದ್ಮೇಲೆ ಪೊಲೀಸ್ ಅವರೇನೆ ನಮಗೆ ಹೇಳಿದ್ದು, ಇಂಥವ್ರೇನೆ ಗುದ್ಸಿದ್ದು, ಹಿಂಗಾಗಿದ್ದು ಅಂತ ಅವರೇನೆ ನಮಗೆ ಮಾಹಿತಿ ತಿಳಿಸಿದ್ದು. ಅಲ್ಲಿವರೆಗೂ ನಮ್ಗೆ ಇವರು ಅಂತ ನಮಗೆ ಗೊತ್ತಿಲ್ಲ. ಯಾರೇ ಆದ್ರೂ ಮಾನವೀಯತೆ ಬೇಕಲ್ವಾ? ಬಂದು ಅವ್ರಿಗೆ ಗುದ್ಸಿದ್ಮೇಲೆ ಹಿಂಗೆ, ನಾನಲ್ಲದೆ ಬೇರೆ ಯಾರೇ ಇದ್ರು ಅಲ್ಲಿ ಸಾವೇ ಆಗಿದ್ರು ಇವ್ರು ಹಿಂಗೆ ಮಾಡ್ತಿದ್ರ? ಹಿಂಗೆ ಮಾಡಿ ಹೋದ್ರು ಅವರು. ಹೋದ್ಮೇಲೆ ಈಗ ಬಂದು ಏನು ಎತ್ತ ಏನು ಕೇಳಿಲ್ಲ. ಪೊಲೀಸ್ ಅವರೇನೆ ಎಲ್ಲಾನು ಅವರೇ ಹುಡುಕಿ ನಂಬರು, ಮತ್ತು ನಮ್ಗೆ ನಂಬರು ಕೂಡ ಗೊತ್ತಿರಲಿಲ್ಲ. ಬಟ್ ಪೊಲೀಸ್ ಅವರೇನೆ ತಿಳಿಸ್ಕೊಟ್ಟಿದ್ದೆಲ್ಲನೂ.